ಬುಧವಾರ ರಾತ್ರಿ ಅರಣ್ಯ ಅಧಿಕಾರಿ ಹಾಗೂ 3 ಸಿಬ್ಬಂದಿಗಳು ಒಟ್ಟು 4 ಜನ ಸೇರಿ ಪತ್ರಕರ್ತ ರವಿ ಭೂಸಂಡೆ ಚಿದ್ರಿಯವರ ಮೇಲೆ ಹಲ್ಲೆ ಮಾಡಿದಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾರಣ ತಪ್ಪಿತಸ್ಥ ಆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಬಂಧಿಸುವಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಒತ್ತಾಯಿಸಿದೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ಎಸ್ಪಿ ಪ್ರದೀಪ್ ಗುಂಟಿ ಅವರಿಗೆ ಲಿಖಿತ ದೂರು ಸಲ್ಲಿಸಿರುವ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮಾಧ್ಯಮದವರಾದ ರವಿ ಜೊತೆ ಅನುಚಿತವಾಗಿ ವರ್ತಿಸುವುದಷ್ಟೇ ಅಲ್ಲದೆ ಅವರನ್ನ ಮನ ಬಂದಂತೆ ಥಳಿಸಿರುವುದು ದುರಹಂಕಾರದ ಪರಮಾವಧಿ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ನಾನೋರ್ವ ಪತ್ರಕರ್ತ ಎಂದು ಹೇಳಿಕೊಂಡರೂ ಶರ್ಟ್ ಕಾಲರ್ ಹಿಡಿದೆಳೆದು ಅವಮಾನ ಮಾಡಿದ್ದಲ್ಲದೆ ತಾನೋರ್ವ ಜವಾಬ್ದಾರಿ ಅಧಿಕಾರಿ ಎಂಬುದನ್ನು ಮರೆತು ಬೇಜವಾಬ್ದಾರಿತನ ಮೆರೆದಿರುವರು. ಮೂರ್ಖತನದ ಪರಮಾವಧಿ. ಇಂತಹ ಅಮಾನವೀಯ ಕೃತ್ಯ ಎಸಗಿದ ಅರಣ್ಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳಾದ ದಸ್ತಗೀರ್, ಗಜಾನಂದ, ಸಂಗಮೇಶ್ ಹಾಗೂ ಶಾಂತಕುಮಾರ್ ಇವರನ್ನ ಕೂಡಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಈ ಮೂಲಕ ಮನವಿ ಮಾಡಿದರು. ಮನವಿ ಪತ್ರ ನೀಡುವ ಸಂದರ್ಭದಲ್ಲಿ ಸಂಘಟನಾ ಜಿಲ್ಲಾಧ್ಯಕ್ಷ ಡಿಕೆ ಗಣಪತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ, ಐಎಫ್ಡಬ್ಲ್ಯೂಜೆ ಮಹಾಮಂಡಳಿ ಸದಸ್ಯರಾದ ಅಪ್ಪರಾವ್ ಸೌದಿ, ಸಂಘದ ಪದಾಧಿಕಾರಿಗಳಾದ ನಾಗಶೆಟ್ಟಿ ಧರಂಪುರ್, ಪೃಥ್ವಿರಾಜ್, ಎಂಪಿ ಮುದಾಳೆ, ಹಿರಿಯ ಸದಸ್ಯರಾದ ಬಾಬುವಾಲಿ, ಆನಂದ ದೇವಪ್ಪ, ಸಿದ್ದರಾಮಯ್ಯ ಸ್ವಾಮಿ, ಶಕ್ತಿಕಾಂತ್ ಶೆಂಬೆಳ್ಳಿ, ವಿಜಯಕುಮಾರ ಬೆಲ್ದೆ, ರವೀಂದ್ರ ಸ್ವಾಮಿ, ಸಂತೋಷ್ ಚೆಟ್ಟಿ, ಮಲ್ಲಿಕಾರ್ಜುನ್ ಮರ್ಕಲೆ, ಸಂಜೀವ್ ಕುಮಾರ್ ಬುಕ್ಕ, ಸುಧಾರಾಣಿ, ಸುಷ್ಮಿತಾ, ಸುನೀಲ್ ಭಾವಿಕಟ್ಟಿ, ಚೆನ್ನಬಸವ ಮುಕ್ತೇದಾರ್, ರೋಹನ್ ಮನೋಹರ್ ಸೇರಿದಂತೆ ಜಿಲ್ಲೆಯ ಹಲವಾರು ಪತ್ರಕರ್ತ ಬಾಂಧವರು ಉಪಸ್ಥಿತರಿದ್ದರು. ಪತ್ರಕರ್ತರಲ್ಲ ಅಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ಪಬ್ಲಿಸಿಟಿ ಆಫೀಸರ್ ಕೇಳಿ ಕೇಸ್ ಮಾಡೋದಿತ್ತು. ಕುಡ್ದಾನ ಅಂದ್ರೆ NRC ಮಾಡೋದಿತ್ತು. ಅವ ಒಂದ್ ಕಡೆ ಪ್ರೆಸ್ ಕೊಲೆಗಿನ ಟ್ಯಾಗ್ ತೋರಿಸ್ಲತ್ತಾನ ಸರ್, ಪ್ರೆಸ್ ಮ್ಯಾನ್ ಅಂತೇಳಿ. ಅವ ನಮ್ಮ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಮೆಂಬರ್ನು ನಾವು ಕೇಳಿದ್ವಿ. ಮತ್ತು ಇವತ್ತು ಆ ಹುಡುಗ ಕೇಳಿದೆವು, ನೀ ಏನಾರ ಮಿಸ್ಬಿಹೇವ್ ಮಾಡಿದೇನು, ಸಂಘಟನೆ ಜೊತೆ ಪತ್ರಕರ್ತರು ಬರಬೇಕಾದಾಗ ನೀ ಏನಾರ ಕುಡಿದೇನು, ನಿಂದ ಏನಾರ ತಪ್ಪಿದ್ರು, ನೀವು ತಪ್ಪಿದ್ರು ಹೇಳು, ಅದಕ್ಕೆ ನ್ಯಾಯ ಕೇಳಕ್ಕೆ ನಾವು ಸರ್ ನಮ್ಮ ಹುಡುಗನ ಹಿಂಗಾಗಿತ್ತು ಅಂತ ಕೇಳ್ತೀವಿ. ಹಂಗೇನೂ ಆಗಿಲ್ಲ ಅಂತ ಹೇಳಿ ಸರ್. ಅದಕ್ಕೆ ಈಗಾಗಲೇ ನೀವು FIR ಮಾಡಿರಿ, ಅವ್ರಿಗೆ ಅರೆಸ್ಟ್ ಮಾಡಿರಿ. ಮತ್ತು ನಿನಗೆ ಅಂಥ ಅಧಿಕಾರಿಗೆ ನೀವು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೀರಿ. ನೀವು ಏನಾದ್ರೆ ಈಗ ಪೊಲೀಸ್ ವತಿಯಿಂದ ಪಾಸಸ್ ಇಶ್ಯೂ ಮಾಡ್ತಾ ಇದ್ದೀರಿ. ನಮ್ಮ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಮತ್ತೊಂದು ಪತ್ರ ಕೊಟ್ಟಾರೆ. ನಾವು ಪಬ್ಲಿಸಿಟಿ ಆಫೀಸಿಂದ ನಾವೇನು ಸೀನಿಯರ್ ಎಡಿಟರ್ಸ್ ಇದ್ದೆವು. ನಮಗೆಲ್ಲ ಏನಿರ್ತದೆ ಅಂದರೆ ನಾವು ಅಕಾಡೆಷನ್ ಇದ್ದವರಿಗೆ ಎಲ್ಲ ಕಾನೂನುಬದ್ಧವಾಗಿ ನಾವು ಇರ್ತೇವೆ. ಪ್ರಾರಂಭದಾಗ ಪೇಪರ್ ತೆಗೆದೋ 1 ವರ್ಷ 2 ವರ್ಷ ರೆಗ್ಯುಲರ್ ಪೇಪರ್ ತೆಗಿತಾ ಇರ್ತಾರೆ. ಬಟ್ ಅವ್ರಿಗೆ ಅಕಾಡೆಷನ್ ಕಾರ್ಡ್ ಇರಲ್ಲ ಅಥವಾ ಅವ್ರ ಮಾನ್ಯತೆ ಅಂತೇಳಿ ಇರಲ್ಲ. ಮಾನ್ಯತೆ ಬರಬೇಕಾದ್ರೆ ಅದಕ್ಕೊಂದು ನಿಯಮಗಳಿವೆ, ರೂಲ್ಸ್ ಇವೆ. ಆದರೂ ಇವರು ಪತ್ರಕರ್ತರು ಅಂತೇಳಿ ಓಡಾಡ್ತಾ ಇರ್ತಾರೆ. ಅಂಥದ್ರ ಬಗ್ಗೆನೂ ಪಬ್ಲಿಸಿಟಿ ಆಫೀಸರ್ ಜೊತೆ ಕರೆಸಿ ಮಾತಾಡಿಕೊಂಡು ಅವ್ರಿಗೆ ಐಡೆಂಟಿಫಿಕೇಷನ್ ಕೇಂದ್ರ ಸಹಾಯ ಆದ್ರೂ ಮಾಡಿರಿ. ಯಾಕಂದರೆ ಈ ರೀತಿಯ ಯಾವುದೇ ಪತ್ರಕರ್ತರು ಇಲ್ಲದವನ ಜೊತೆನೂ ಅಂಥ ಘಟನೆ ಆಯ್ತಂದ್ರೆ ಇಡೀ ಪತ್ರಕರ್ತ ಕಮ್ಯುನಿಟಿಗೆ ಅವಮಾನ ಆಗುತ್ತೆ. ಒಳ್ಳೆ ಸರ್, ಒಳ್ಳೆ ಹೊಡಿ ಹೊಡಿ ಇಲ್ಲ ಹೊಡಿ ಹೊಡಿ ಫೋನ್ ಸೀಸ್ ಮಾಡಿ ಸರ್. ತಗೊಳ್ಳಿದಾರ ನೋಡ್ರಿ ಫೋನ್ ತಗೊಳ್ಳಿ ಸರ್, ತಗೊಳ್ಳಿ ನಾವು ಏನು ತಗೊಳ್ಳಿದಾರ ತಗೊಳ್ಳಿ ನೋಡ್ರಿ. ಸಂಜಾಣ ನಡಿ, ಸಂಜಾಣ ಆಫೀಸಿಗೆ ನಡಿ, ಸಂಜಾಣ ನೀನೇ ದೊಡ್ಡ ಧಾರ್ಕರಿ ಕಾಣತ್ತೀನಿ. ಅರೆ ಅವ್ರು ಬೇರೆ ಅರೆ ಓ ಸರ್ ಈಗ ಮಾತಾಡಬೇಡಿ. ಪ್ರೆಸ್ಸು ಪೊಲಿಟಿಷಿಯನ್ಸ್ ಇವು ಒಂದೇ ನಾಣ್ಯದ ಮುಖಗಳಿದ್ದಂಗೆ ಇರ್ತೀವಿ. 4ನೇ ಅಂಗ ಅಂತೀವಿ. ಆದರೆ ಈ ಪರಿಸ್ಥಿತಿ ಅವ ನಮ್ಮ ಪತ್ರಕರ್ತ ತಪ್ಪು ಮಾಡಿದ್ರೆ ನಮಗೆ ಕೇಸ್ ಮಾಡೋದಿತ್ತು, ಅವ್ನಿಗೆ ಕರ್ಕೊಂಡು ತರೋದಿತ್ತು, ನಮ್ಮ ಇಲಾಖೆ ಕೇಳೋದಿತ್ತು, ನಮ್ಮ ಸಂಘಕ್ಕೆ ಕೇಳೋದಿತ್ತು. ನಾವು ನಮ್ಮ ಇಲ್ಲ ಅಂದ್ರೆ ನಾವು ಸಮರ್ಥನೆ ಮಾಡ್ಕೋತೇವೆ ಸರ್. ಆದರೆ ಎಲ್ಲರ ಪರವಾಗಿ ನಾವೆಲ್ಲರೂ ಪ್ರೆಸ್ ಅಂತ ತೋರಿಸ್ದ ಟ್ಯಾಗ್ ತೋರಿಸಿದಾಗ ಕಪ್ಪಾಳ ಹೊಡಿತಾನಂದ್ರೆ ಅದರಿಂದ ಇಡೀ ನಮ್ಮ ಕಮ್ಯುನಿಟಿ ಮರ್ಯಾದೆ ಹೋಗುತ್ತೆ. ಸೊ ಅದಕ್ಕೆ ನಮ್ಮ ಭೇಟಿಯಾಗಿ ವೈಯಕ್ತಿಕವಾಗಿ ಎಲ್ಲರೂ ಇವತ್ತು ಮೀಟಿಂಗ್ ಆಯಿತು. ಮೀಟಿಂಗ್ ನಂತರ ಮತ್ತು ನಾವು ಅಲ್ಲೇ ರೆಡಿಯವರು ನಿಮ್ಮ ಸಿಬ್ಬಂದಿ ಇದ್ದರು ಹೇಳಿದೆವು, ಸಾಹೇಬರು ಯಾವಾಗ ಟೈಮ್ ಕೊಡ್ತಾರೆ ನೋಡಪ್ಪ ಬರ್ತೀವಿ ಅಂತೇಳಿ. ನೀವು ಬರ್ತೀವಿ, 1 ಗಂಟೆ ಮಾಡಿರುತ್ತೆ, 1 ಗಂಟೆ ಬಂದು ನಾವು. ಹಾಗಾಗಿ ಅವರ ಕ್ರಮ ಕೈಗೊಳ್ಳುತ್ತೆ, ಎಲ್ಲರ ಪರವಾಗಿ ನಾವು ಕೇಳ್ತೀವಿ.
ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಸರ್. ಲೈಟ್ ಹಿಡ್ಕೊಂಡು ಲ್ಯಾಪ್ಟಿಗೆ ಬರೀ ಅಪ್ಪ ಸರ್